ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನನ್ನ ಕನಸಿನ ಮನೆಯ ಬಗ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನು ನಮ್ಮ ನಿರ್ಮಾಣ ಹಂತದಲ್ಲಿರುವ ಮನೆಯ ಪ್ರವಾಸವನ್ನು ನಿಮಗೆ ತಿಳಿಸುತ್ತೇನೆ. ನಾವು ಮೊದಲು ನೋಡುತ್ತಿರುವುದು ಇದು ಮನೆಯ ಮುಂದಿನ ಭಾಗವಾಗಿದೆ. ನೀವು ನೋಡುತ್ತಿರುವಂತಹದ್ದು ಇದು ಮರದಿಂದ ಮಾಡಿದ ಮೇನ್ ಡೋರ್ ಆಗಿದೆ. ನೀವೀಗ ಎಂಟ್ರಿ ಆಗುತ್ತಿರುವುದು ನಮ್ಮ ಮನೆಯ ವಿಶಾಲವಾದ ಹಾಲ್. ಈ ಹಾಲ್ ವಿಶಾಲವಾಗಿದ್ದು ನೋಡಲು ಸಹ ಅದ್ಭುತವಾಗಿದೆ. ಹಾಲ್ ಮೇಲ್ಭಾಗದಲ್ಲಿ ಸುಂದರವಾದ ಫಾಲ್ ಸೀಲಿಂಗ್ ಮಾಡಿಸಿದ್ದೇನೆ. ಈ ಹಾಲ್ ತುಂಬಾ ದೊಡ್ಡದಿರುವ ಕಾರಣ ನಾನು ಪ್ಲೈವುಡ್ ಪಾರ್ಟಿಷನ್ ಮೂಲಕ ಡಿವೈಡ್ ಮಾಡುತ್ತೇನೆ. ಇದೇ ಹಾಲ್ನಲ್ಲಿ ನಮಗೆ ಪವಿತ್ರವಾದ ಪೂಜಾ ರೂಮ್ ಸಹ ಇದೆ. ಹಾಗೆಯೇ ಮೇಲಕ್ಕೆ ಹೋಗುವ ಮೆಟ್ಟಿಲುಗಳ ಕೆಳಗಿನ ಜಾಗವನ್ನು ಸದ್ಬಳಕೆ ಮಾಡಿಕೊಂಡು ಅಲ್ಲಿ ಟಿವಿ ಯೂನಿಟ್ ಮಾಡುವ ಯೋಜನೆಯನ್ನು ರೂಪಿಸಿದ್ದೇನೆ. ಈಗ ನಾವು ಗ್ರೌಂಡ್ ಫ್ಲೋರ್ನ ಮಾಸ್ಟರ್ ಬೆಡ್ರೂಮ್ ಕಡೆಗೆ ಸಾಗುತ್ತಿದ್ದೇವೆ. ಈ ರೂಮ್ಗೆ ಒಂದೇ ವಿಂಡೋ ನೀಡಿದ್ದೇನೆ, ಏಕೆಂದರೆ ಉಳಿದ ಭಾಗದಲ್ಲಿ ವಿಶಾಲವಾದ ವಾರ್ಡ್ರೋಬ್ ಮತ್ತು ಬೆಡ್ ಸೆಟ್ ಮಾಡಲು ಜಾಗ ಕಾಯ್ದಿರಿಸಿದ್ದೇನೆ. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ನೀವು ನೋಡುತ್ತಿರುವುದು ಇದು ಅಟ್ಯಾಚ್ ಬಾತ್ರೂಮ್ ಆಗಿದೆ. ಹಾಗೆ ಮುಂದೆ ಹೋದರೆ ಇಲ್ಲಿ ನಮಗೆ ಕಾಮನ್ ಬಾತ್ರೂಮ್ ಕೂಡ ಸಿಗುತ್ತದೆ. ಅದರ ಪಕ್ಕದಲ್ಲಿ ಇನ್ನೊಂದು ರೂಮ್ ಕೂಡ ಇದೆ. ಇಲ್ಲೂ ಕೂಡ ವಾರ್ಡ್ರೋಬ್ ಮಾಡುವ ಪ್ಲಾನ್ ಅನ್ನು ಹಾಕಿದ್ದೇನೆ. ನೀವು ಈಗ ನೋಡುತ್ತಿರುವುದು ಹಾಲ್ನಲ್ಲಿರುವ ಸುಂದರವಾದ ಆರ್ಚ್. ಇದಕ್ಕೂ ಕೂಡ ಪ್ಲೈವುಡ್ ವರ್ಕ್ನಿಂದ ಡಿಸೈನ್ ಮಾಡಿಸಬೇಕೆಂದು ಅಂದುಕೊಂಡಿದ್ದೇನೆ. ಈ ಆರ್ಚ್ ದಾಟಿದ ನಂತರ ಸಿಗುವುದೇ ನಮಗೆ ಓಪನ್ ಕಿಚನ್ ಮತ್ತು ಡೈನಿಂಗ್. ಅದರ ನಡುವೆ ಸೆಲ್ಫ್ ಮಾಡಿಸಿದ್ದೇನೆ. ಹಾಗೆ ಕಿಚನ್ ಮೇಲ್ಭಾಗದಲ್ಲಿ ಅಲ್ಯೂಮಿನಿಯಂನ ವಾರ್ಡ್ರೋಬ್ ಸಹ ಮಾಡಿಸಲಿದ್ದೇನೆ. ನೋಡ್ತಾ ಇರಬಹುದು, ಇದು ಡೈನಿಂಗ್ ಪಕ್ಕದಲ್ಲಿರುವ ಒಂದು ರೂಮ್ ಆಗಿದೆ. ಇದರ ಜೊತೆ ಸಾಂಪ್ರದಾಯಿಕ ಅಡುಗೆಗಾಗಿ ಪ್ರತ್ಯೇಕವಾಗಿ ಒಂದು ಕಂಟ್ರಿ ಕಿಚನ್ ಅಂದರೆ ಸೌದೆ ಒಲೆಯ ಅಡುಗೆ ಮನೆ ಕೂಡ ಮಾಡಿಸಿದ್ದೇನೆ. ಇಷ್ಟು ನಮಗೆ ಕೆಳಗಿನ ಮಹಡಿಯಲ್ಲಿರುವ ಜಾಗ. ನಾವು ಹಾಲ್ನಲ್ಲಿರುವ ಮೆಟ್ಟಿಲುಗಳ ಮೂಲಕ ಮೇಲೆ ಹೋಗುತ್ತಿದ್ದೇವೆ. ಮೆಟ್ಟಿಲುಗಳ ಮಧ್ಯದಲ್ಲಿ ಬೆಳಕಿಗಾಗಿ ಒಂದು ದೊಡ್ಡ ವಿಂಡೋವನ್ನು ನೀಡಲಾಗಿದೆ. ಮುಂದೆ ಈ ಮೆಟ್ಟಿಲುಗಳಿಗೆ ಸ್ಟೀಲ್ ರೇಲಿಂಗ್ಸ್ ಅಳವಡಿಸಲಿದ್ದೇನೆ. ಹಾಗೆಯೇ ಅದರ ಜೊತೆಗೆ ಮೇಲ್ಗಡೆ ಮಾಡಿಸಿದ ಪಿಒಪಿಯ ಡಿಸೈನ್ ಸಹ ನೋಡಬಹುದು. ಮತ್ತು ಮೇಲ್ಗಡೆಯಿಂದ ಕೆಳಗಡೆ ಇರುವ ಏರಿಯಾ ಸಹ ಮೇಲ್ಗಡೆಯಿಂದ ಉತ್ತಮವಾಗಿ ಆಕರ್ಷಕವಾಗಿ ತೋರುತ್ತದೆ.
ಮೊದಲನೇ ಮಹಡಿಯ ಮಾಸ್ಟರ್ ಬೆಡ್ರೂಮ್ ಆಗಿದೆ. ಇದಕ್ಕೂ ಸಹ ವಾರ್ಡ್ರೋಬ್ ಮತ್ತು ಟಿವಿ ಯೂನಿಟ್ ಮಾಡಬೇಕೆಂದು ಅಂದುಕೊಂಡಿದ್ದೇನೆ. ಒಂದು ಬಾಲ್ಕನಿ ಕೂಡ ಇದೆ. ಇಲ್ಲಿಂದ ಹೊರಗಿನ ವ್ಯೂ ಅನ್ನು ನೋಡಲು ತುಂಬಾ ಅದ್ಭುತವಾಗಿ ಕಾಣುತ್ತದೆ. ಇದೀಗ ನೀವು ನೋಡುತ್ತಿರುವ ಹೊರಗಿನ ವ್ಯೂ ಮತ್ತು ಬಾಲ್ಕನಿಯ ವ್ಯೂ ಆಗಿದೆ. ಹಾಗೆಯೇ ಇಲ್ಲಿಯೂ ಕೂಡ ಕೆಳಗಿನಂತೆಯೇ ಕಾಮನ್ ಬಾತ್ರೂಮ್ ಅನ್ನು ಅಳವಡಿಸಲಾಗಿದೆ. ಹಾಗೆ ಇದರ ಪಕ್ಕದಲ್ಲಿ ಕೆಳಗಿನಂತೆಯೇ ಮತ್ತೊಂದು ಬೆಡ್ರೂಮ್ ಕೂಡ ಇದೆ. ಇದಕ್ಕೂ ಸಹ ವಾರ್ಡ್ರೋಬ್ ಬರಲಿದೆ. ಕೊನೆಯದಾಗಿ ನಾವು ತಲುಪುತ್ತಿರುವುದು ನಮ್ಮ ಮನೆಯ ಟೆರೆಸ್ ಬಾಲ್ಕನಿಗೆ. ಹಾಗೆಯೇ ಓಪನ್ ಟೆರೆಸ್ ನಿಂದ ಹೊರಗಡೆ ಹಳ್ಳಿಯ ಸೌಂದರ್ಯ, ಸುತ್ತಲಿನ ಹಸಿರು ಮತ್ತು ಪ್ರಕೃತಿಯ ಅದ್ಭುತವಾದ ವ್ಯೂ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತದೆ. ಇವಿಷ್ಟು ನಮ್ಮ ಕನಸಿನ ಮನೆಯಲ್ಲಿರುವ ಜಾಗಗಳು. ಮನೆ ಪೂರ್ತಿಯಾದ ಮೇಲೆ ಇನ್ನೊಮ್ಮೆ ಅದ್ಭುತವಾದ ಹೋಮ್ ಟೂರ್ ಮಾಡಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿ. ಧನ್ಯವಾದಗಳು ಎಲ್ಲರಿಗೂ.